ಮಕ್ಕಳೆನಗೆ ಅಲ್ಲ ಅವರು, ನೀವೇ ಮಕ್ಕಳೈವರು ಮಗನೇ. ನಮ್ಮದು ಮಕ್ಕಳಾಟಿಕೆಯಾಯ್ತಲ ಸೌಬಲನ ದೆಸೆಯಿಂದ. ಮಿಕ್ಕುನಿ ಸೈರಿಸುವುದು ಎಮ್ಮದು ಬಕ್ಕುಡಿಯ ಬೇಳೆಂಬ. ನಿಮ್ಮಲಿ ಕಕ್ಕುಲಿತೆ ಇಲ್ಲ ಎಂದು ತೆಗೆದಪ್ಪಿದನು ಧರ್ಮಜನ. ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಕುಮಾರವ್ಯಾಸ ಭಾರತದ ಸಭಾಪರ್ವದ 15ನೆಯ ಸಂಧಿಯ 58ನೆಯ ಪದ್ಯವನ್ನು ಈಗ ತಾನೇ ಹಾಡಿದ್ದಾರೆ, ಕೇಳಿದ್ದೀರಾ. ಅದಕ್ಕೆ ಹಾಕಿರುವ ರಾಗ ಆನಂದ ಭೈರವಿ. ನಿಜವಾಗ್ಲೂ ಅವನಿಗೆ ಆನಂದ ಆಗುತ್ತಾ? ಧೃತರಾಷ್ಟ್ರನಿಗೆ ಅವನ ಮಾತು ಕೇಳಿದಾಗ ಎಷ್ಟು ಬೂಟಾಟಿಕೆಯ ಮಾತು ಅನ್ನೋದು ಅರ್ಥ ಆಗುತ್ತೆ. ಯಾಕೆ ಅಂದರೆ ಧೃತರಾಷ್ಟ್ರ ಅಂದರೆ ಧೃತ ಅಂದರೆ ಧರಿಸುವುದು, ಏನನ್ನು? ರಾಷ್ಟ್ರವನ್ನು, ತನ್ನದಲ್ಲದ ರಾಷ್ಟ್ರವನ್ನು. ತನ್ನದಲ್ಲದ ರಾಷ್ಟ್ರ ಕೈಬಿಟ್ಟು ಹೋಗಬಾರದೆಂದು ಪ್ರಯತ್ನ ಮಾಡುವಂತಹ ಧೃತರಾಷ್ಟ್ರನ ಬಾಯಲ್ಲಿ ಇಂತಹ ಮಾತು. ಈತನ ಜೀವನವೇ ಅಂಥದ್ದಲ್ವಾ ದೃಷ್ಟಾಂತ. ತನ್ನ ದುರಂತವನ್ನು ತಾನೇ ತಂದುಕೊಂಡವನು ಈತ. ಹೆಸರಿಗೆ ವಿಚಿತ್ರ ಬೀರ್ಯನ ಮಗ, ಆದರೆ ವಸ್ತುತಃ ವ್ಯಾಸಪುತ್ರ. ಭಗವಂತನ ಅವತಾರವೆನಿಸಿದ ಈ ಮಹರ್ಷಿಯ ಮಗ ಧೃತರಾಷ್ಟ್ರನೆಂಬ ಕುರುಡು ಮಗನೇ. ಇದು ದುಷ್ಟಪುತ್ರ, ಇದು ವಿಪರ್ಯಾಸ. ಒಳ್ಳೆಯ ಮಕ್ಕಳು ಒಳ್ಳೆಯವರೇ ಆಗಬೇಕೆಂದು ಏನಿಲ್ವಲ್ಲ. ವಿಚಿತ್ರ ಬೀರ್ಯನ ವಿಧವೆ ಹೆಂಡತಿ ಅಂಬಿಕೆಯ ಮಗ. ಆ ಅಂಬಿಕೆ ಧರಿಸಿದ ಗರ್ಭ ಪ್ರೇಮದಲ್ಲಲ್ವಲ್ಲ, ಒತ್ತಾಸೆ, ಅತ್ತೆ ಸತ್ಯವತಿಯಿಂದ. ಹಾಗಾಗಿ ಆ ಸ್ವಭಾವ ಇವನಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೇವೆ. ಎಲ್ಲರನ್ನೂ ಬಹಳ ಆದರದಿಂದ ಧೃತರಾಷ್ಟ್ರ ಕರೀತಾ ಇದ್ದಾನೆ. ಭೀಮ, ನಕುಲ, ಸಹದೇವ, ಅರ್ಜುನ, ದ್ರೌಪದಿ ಎಲ್ಲರೂ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾನೆ. ಕರೆದಾಗ ಧರ್ಮರಾಜ ತುಂಬ ಬೋಳೆ ಸ್ವಭಾವ ಅಂತಾರಲ್ಲ ಹಾಗೆ. ಧರ್ಮರಾಜ, ಹೌದಾ ದೊಡ್ಡಪ್ಪ, ಏನು ಕಾರಣ? ಕರೆದ್ರಲ್ಲ, ಏನು ಕರ್ತವ್ಯ? ನೀವೇ ನನಗೆ ದೇವರು, ನೀವೇ ನನಗೆ ಗುರುಗಳು, ನೀವೇ ನನಗೆ ತಂದೆ ಅಂತ ಹೇಳಿ ಧರ್ಮರಾಜ ತುಂಬ ಮೃದುವಾಗಿ, ಮಧುರವಾಗಿ, ಪ್ರೀತಿಯಿಂದ, ಗೌರವದಿಂದ ಮಾತನಾಡ್ತಾನೆ. ಮಹಾಭಾರತದಲ್ಲಿ ಅತ್ಯಂತ ಸಾತ್ವಿಕ ಪಾತ್ರದಲ್ಲಿ ಅಗ್ರಗಣ್ಯ ಅಲ್ವಾ ಧರ್ಮರಾಜ. ವೈಯಕ್ತಿಕವಾಗಿ ಧ್ಯೇಯ ಮಾರ್ಗದಲ್ಲಿ ಇವನಷ್ಟು ಎತ್ತರಕ್ಕೆ ಏರುವವರು ಬಹಳ ವಿರಳ ಅಂತ ವಿಮರ್ಶಕರು ಹೇಳ್ತಾರೆ. ದೊರೆಯಾಗಲು ಪರಿಪೂರ್ಣ ಅರ್ಹತೆ ಹೊಂದಿದ್ದವನು ಈತ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಅಂದರೆ ಯುಧಿಷ್ಠಿರನನ್ನು ನೆನೆಸಿದ ಕಡೆ ಧರ್ಮಬುದ್ಧಿ ಬೆಳೆಯುತ್ತೆ. ಈತ ಎಂದೂ ಸುಳ್ಳಾಡತಕ್ಕವನಲ್ಲ, ಕಪಟ ತಿಳಿದವನಲ್ಲ, ಕಪಟವನ್ನು ಆಚರಿಸಿದವನೂ ಅಲ್ಲ. ಕ್ಷತ್ರಿಯನಾಗಿ ಹುಟ್ಟಿಯೂ ಕ್ಷಾತ್ರಧರ್ಮದಿಂದ ಬ್ರಾಹ್ಮಣ್ಯದ ಕಡೆಗೆ ಒಲವಿದ್ದ ರಾಜಕುಮಾರ ಇವನು. ಆದರೆ ಆಗ ಅದು ವರ್ಣಸಂಕರದ ಧರ್ಮ ಸಂಕಟದ ವಿಕಟ ಕಾಲವೇ ಆಗಿತ್ತು. ಬ್ರಹ್ಮತೇಜ ಸಂಪನ್ನನಾದ ಧರ್ಮನಿರತನಾದ ಸಂಪದ್ಭರಿತನಾದಂತಹ ಈತ ನರರೂಪದ ಯಮದೇವ, ಮಹಾನುಭಾವ. ಹಾಗಾಗಿ ದೊಡ್ಡಪ್ಪನನ್ನು ಪ್ರೀತಿಯಿಂದ ಮಾತನಾಡಿಸಿದ ಧರ್ಮರಾಜ. ಬಾ ವೃಕೋದರ ನಕುಲ ಬಾ ಸಹದೇವ ಬಾರೈತಮ್ಮ ಫಲುಗುಣ ದೇವಿಯರು ನೀ ಬನ್ನಿಯನಲು ಅವನೀಶನೈ ತಂದು ಆವುದೈ ಕರ್ತವ್ಯ ನೀವೇ ದೈವ ಗುರು ಪಿತರು ಎಂದು ಮಿಗೆ ಸಂಭಾವನೋಕ್ತಿಯ ನಾಡಿದನು.
ರಾಷ್ಟ್ರ ಭೂಪತಿಗೆ ಈಗ ನೀವೆಲ್ಲ 59ನೇ ಪದ್ಯವನ್ನು ಕೇಳಿದ್ರಿ. ತುಂಬ ಸೊಗಸಾಗಿ ಹಾಡಿದ್ದಾರೆ. ರಾಗ ಆರಭಿ ಹಾಕಿದ್ದಾರೆ. ಸರಿಯಾಗಿದೆ. ಅದಕ್ಕೆ ಪದಭಾವ ರಾಗಭಾವ ಸಮನ್ವಯ ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳ್ಬೋದು. ಧೃತರಾಷ್ಟ್ರ ಧರ್ಮರಾಜನ ಮಾತಿಗೆ ತುಂಬ ಸಂತೋಷಪಟ್ಟಿದ್ದಾನೆ ನಿಜವಾಗ್ಲೂ. ಯಾಕೆಂದರೆ ನನ್ನ ಮಕ್ಕಳೇ ಅಲ್ಲ ಅಂತ ಹೇಳ್ಬಿಡ್ತಾನಲ್ಲ, ನೀವೇ ನನಗೆ ಮಕ್ಕಳು. ಏನೋ ಹುಡುಗಾಟಿಗೆ ಆಗೋಯ್ತು, ನನ್ನ ಮಕ್ಕಳದ್ದೆಲ್ಲ ಮಾಡಬಾರ್ದ ಕೆಲಸ ಎಲ್ಲ ಮಾಡಿಬಿಟ್ರು. ಮಾಡಬಾರ್ದ ಕೆಲಸ ಯಾರು ಹೇಳಿ ಮಾಡಿದ್ದು? ಅವ್ರ ಮಾವ ಇದ್ದಾನಲ್ಲ, ಮಾಮಾಶ್ರೀ ಶಕುನಿ, ಅವನಿಂದ ಇಷ್ಟೆಲ್ಲ ಆಯಿತು ಅಂತ ಅವನ ತಲೆ ಮೇಲೆ ಹಾಕಿದ. ಇವನು ಒಪ್ಪದೆ ಅವರೇನು ಪಗಡೆ ಆಡಿಲ್ಲ. ಈಗ ಮಾತಾಡ್ತಾ ಇದ್ದಾನೆ ಧೃತರಾಷ್ಟ್ರ ಅಷ್ಟೇ. ನಮ್ಮಲ್ಲಿ ಹೇಳ್ತಾರಲ್ಲ, ಜಗತ್ತಲ್ಲಿ 3 ಜನ ಮಾಮಾಶ್ರೀಗಳಿದ್ದಾರೆ ಅಂತ. ರಾವಣನ ಮಾಮಾಶ್ರೀ ಮಾರೀಚ, ಕೃಷ್ಣನ ಮಾಮಾಶ್ರೀ ಕಂಸ, ಕೌರವನ ಮಾಮಾಶ್ರೀ ಶಕುನಿ. ಇನ್ನೂ ಒಬ್ಬ ಇದ್ದಾನೆ, ನಕುಲ ಸಹದೇವರ ಮಾಮಾಶ್ರೀ ಶಲ್ಯ. ಇವರ ಸಾಲಿಗೆ ಅವನನ್ನು ಸೇರಿಸೋಕ್ಕಾಗಲ್ಲ, ಆದರೂ ಅವನು ಮಾಮನೇ. ಗಾಂಧಾರಿಯ ತಮ್ಮ ಶಕುನಿ. ಗಾಂಧಾರ ದೇಶ ಅಂದರೆ ಕಾಂಧಾರ, ಕಾಬೂಲು, ಕಾಂದಹಾರ, ಆಫ್ಘಾನಿಸ್ತಾನ, ಇದೆಲ್ಲ ಹೆಸರಿದೆ. ಅದನ್ನು ಪ್ರಸಿದ್ಧಿ ಯಾಕಲ್ಲಿ ಅಂತಂದರೆ ಕಳ್ಳಕಾಕರ, ತಲೆ ಹೊಡಕರ, ದರೋಡೆಕೋರರ ದೇಶ ಅಂತ ಹೇಳ್ತಾರೆ. ಉಪನಿಷತ್ತಲ್ಲೇ ಹೇಳಿಬಿಟ್ಟಿದೆಯಂತೆ ಈ ಮಾತನ್ನು. ಪ್ರಯಾಣಿಕರನ್ನು ಕಣ್ಕಟ್ಟಿ ದಾರಿ ತಪ್ಪಿಸಿ ಸರ್ವಸ್ವಾಪಹಾರ ಮಾಡುವ ದೇಶನಂತೆ ಅದು. ಧೃತರಾಷ್ಟ್ರನ ಭಾವಮೈಥುನ. ಮದುವೆ ಆದೊಡನೆ ಅಕ್ಕನ ಮನೆಗೆ ಬಂದ. ಇಲ್ಲೇ ಸತ್ತ. ಅಕ್ಕ ಅಂತ ಬಂದ, ನೆಕ್ಕದ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾ ಇದ್ದರು. ಕಪಟದ ಇನ್ನೊಂದು ಹೆಸರು ಶಕುನಿ. ಇವನು ದ್ವಾಪರ ಪುರುಷ. ಶಕುನಿ ಅಂದರೆ ಪಕ್ಷಿ ಅಂತ. ಇವನ ಮಗ ಉಲೂಕ ಅಂತಿದ್ದಾನೆ, ಅದು ಗೂಬೆ ಅಂತ ಅರ್ಥ. ಹೀಗೆ ಶಕುನಿ ಸಾಮಾನ್ಯನಾಗದೆ ದ್ವಾಪರ ಯುಗ ಪುರುಷನೇ ಅನ್ನಿಸುವಷ್ಟು ಕೇವಲ ಜೂಜಿನಿಂದ ಒಂದು ಯುಗ ಮಾಡಿದ ಚಾರಿತ್ರಿಕ ಪುರುಷ. ಇದು ಅವನ ವೈಶಿಷ್ಟ್ಯ. ಅಂತಹ ಸ್ವಾರ್ಥಿ, ಮುಂಗೋಪಿ, ಪರಗುಣದ್ವೇಷಿ, ಮತ್ಸರಿ, ಪಾಂಡವರಿಗೆ ಕಿರಿಕಿರಿ ಮಾಡುವುದರಲ್ಲೇ ಅವಿಶ್ರಾಂತವಾಗಿ ತನ್ನನ್ನೇ ಸವಿಸಿದಂತಹ ಶಕುನಿಯನ್ನು ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅವನಿಂದನೇ ಇಷ್ಟೆಲ್ಲ ಆಯಿತು ಅಂತ ಒಪ್ಕೋತಾ ಇದ್ದಾನೆ. ಅದು ನಿಜನೂ ಹೌದು. ಆದ್ದರಿಂದ ಏನೆಲ್ಲ ನನ್ನ ಮಕ್ಕಳು ಶಕುನಿ ಸೇರಿ ಮಾಡಿದ್ರೋ ಅದನ್ನೆಲ್ಲ ಸಮಾಧಾನವಾಗಿ ಸ್ವೀಕಾರ ಮಾಡಪ್ಪ, ಸೈರಿಸ್ಕೋ. ನನಗೇನು ಮಾಡೋದಕ್ಕೆ ಅಧಿಕಾರ ಇಲ್ಲ, ಸ್ವತಂತ್ರ ಇಲ್ಲ, ನಾನು ದೀನಾವಸ್ಥೆಯಲ್ಲಿ ಇದ್ದೇನೆ, ನಿಮ್ಮಲ್ಲಿ ಯಾವ ತಪ್ಪು ಇಲ್ಲ ಕಂದ ಅಂತ ಹೇಳಿ ಧರ್ಮರಾಜನನ್ನು ಒಪ್ಪಿಕೊಂಡ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ.